ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಕಿಟಕಿ ಗಟ್ಟನ್ನು ಫೋನಿಗೆ ಕ್ಲಿಪ್ ಹಾಕ್ಬಿಟ್ಟು ಬಟ್ಟೆಗೆ ಅಲ್ಲಿ ಇಟ್ಕೊಂಡ್ಬಿಟ್ಟು ಟ್ರೈಪಾಡ್ ತರ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೆ ನಾನು. ಬಟ್ ಜನ ಕ್ವಾಲಿಟಿ ನೋಡ್ಬಿಟ್ಟು ನಿಮ್ ವಿಡಿಯೋ ನೋಡಲ್ಲ, ನಿಮ್ ಪರ್ಸನಾಲಿಟಿಗೆ ನೋಡ್ತಾರೆ, ನೀವು ಕೊಡ್ತಿರೋಂಥ ಕಂಟೆಂಟ್ ನೋಡ್ತಾರೆ. ಪ್ರತಿಯೊಂದು ಸರ್ ಯೂಟ್ಯೂಬ್ ದುಡ್ಡಿಂದಾನೇ ಬಂದಿರೋ, ನನ್ನ ಕೈಯಿಂದ ಏನೂ ಹಾಕಿಲ್ಲ. ಒಂದು 50,000 ಏನೋ ಬಂದಿತ್ತು ಸರ್ ಫಸ್ಟ್ ಇನ್ಕಮ್. 1 ಮಿಲಿಯನ್ ಹೋದ್ರೆ 60,000 to 70,000 ದುಡ್ಡು ಬರ್ಬೋದು ನಮ್ಗೆ. 60,000 to 70,000 ಹೆವಿ ರೆವೆನ್ಯೂ. ಡಬಲ್ ತ್ರಿಬಲ್ 3-4 ಟೈಮ್ ಜಾಸ್ತಿ ಇರುತ್ತೆ ಒಂದೊಂದ್ಸಲ. ಅದಾದ್ಮೇಲೆ ಬ್ರಾಂಡ್ಸ್ ಗಳು ಬರಕ್ ಶುರು ಆದ್ರು, ಫೋನ್ಗಳು ಕಳ್ಸಕ್ ಶುರು ಮಾಡಿದ್ರು ಸ್ವಲ್ಪ ಜಾಸ್ತಿ. ನಾನು ಮೊನ್ನೆ ಎಲ್ಲ ಓದ್ದೆ ಸರ್, ಸಖತ್ ಚೆನ್ನಾಗಿದೆ. ಅದೊಂದು ನಾವು ಮನಸ್ಸಿಗೆ ಇಟ್ಕೊಂಡ್ಬಿಟ್ರೆ ಹೆಂಗ್ ಆರಾಮಾಗಿ ಜೀವನದಲ್ಲಿ ಸಕ್ಸಸ್ ಆಗ್ಬೋದು. ಏನಂತ ಅಂದ್ರೆ ಅದು ಮೋಸ್ಟ್ಲಿ ಭಗವದ್ಗೀತೆಲ್ಲೂ ಇದೆಯಾ ಅಂತ ನನ್ನ ವೈಫಿಗೆ ಹೇಳ್ತಾ ಇದ್ದೆ. ನಿನ್ನ ಲೈಫಲ್ಲಿ ತುಂಬ ಎಲ್ಲ ಚೆನ್ನಾಗಿ ಹೋಗ್ತಿದ್ರು ಒಂದಿಡ್ಕೋ ಇದು ಪರ್ಮನೆಂಟ್ ಅಲ್ಲ ಅಂತ. ಲೈಫಲ್ಲಿ ಏನು ಚೆನ್ನಾಗಿ ಹೋಗ್ತಿಲ್ಲ ಅಂದ್ರೂ ತಲೆ ಹಿಡ್ಕೋ ಅದು ಪರ್ಮನೆಂಟ್ ಅಲ್ಲ ಅಂತ. ಸೊ ಎಲ್ಲೂ ಗೊತ್ತಿಲ್ಲ, ಯಾವುದು ಶಾಶ್ವತ ಅಲ್ಲ ಲೈಫಲ್ಲಿ, ಎಷ್ಟು ಶಲ್ ಪಾಸ್ ಅಂತ. ಸೊ ಅದೊಂದು ತಲೆ ಇಟ್ಕೊಂಡ್ಬಿಟ್ರೆ ನಾವು ಏನ್ ಚಾಲೆಂಜ್ ಅಂದ್ರೂ ಇದು ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದು ಇಷ್ಟೊಂದು ತಲೆ ಇಟ್ಕೊಂಡ್ಬಿಟ್ರೆ ಮುಗೀತು ಸರ್, ಅಷ್ಟೇ. ಈಗ ಟೆಕ್ ಇನ್ ಕನ್ನಡ 1 ಮಿಲಿಯನ್ ಸಬ್ಸ್ಕ್ರೈಬರ್, ಒಳ್ಳೆ ಸ್ಟುಡಿಯೋ ಇದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಮೇಲ್ಕರ ಹೋಗ್ಬೋದು, ಕೆಳಕಾದ್ರೂ ಹೋಗ್ಬೋದು. ಆ ರಿಯಾಲಿಟಿ ಗೊತ್ತಿರಬಹುದು. ಹೌದು ಗೊತ್ತಿರ್ಬೇಕು. ನಾನು ಇಲ್ಲೇ ಎದ್ಬಿಡ್ತೀನಿ, ನಾನೇ ಟಾಪ್ ಇರ್ತೀನಿ, ಆಗಲ್ಲ ಸರ್, ಆಗಲ್ಲ. ಯಾರು ಕೈಲೂ ಆಗಲ್ಲ. ಮೇಲಕ್ಕೆ ಹೋಗಿದ್ರೆ ಕೆಳಗೆ ಬರ್ಲೇಬೇಕು, ಇನ್ನೊಬ್ಬ ಬರ್ತಾನೆ ಮೇಲಕ್ಕೆ. ಆ ಮೈಂಡ್ ಸೆಟ್ಟನ್ನ ನಾವು ಇಲ್ಲಿದ್ರೆ ಇಲ್ಲೇ ಇಟ್ಕೋಬೇಕು. ಇಲ್ಲ ಮೇಲಕ್ಕೆ ಹೋದ ಅಂದ್ಬಿಟ್ಟು ಏನೋ ತಗೊಂಡೋಗ್ಬಿಟ್ರಿ ಹೆವಿ ಕಷ್ಟ ಆಗುತ್ತೆ. ಬಟ್ ಅಷ್ಟಿಲ್ಲ, ಅಷ್ಟು ಅನ್ಕೊಂಡು ಕೂಡ ಕಳೆದ ಬಹುಶಃ ನಿಮ್ದು 10ನೇ ವರ್ಷದ ಜರ್ನಿ. ಹೌದು 10ನೇ ವರ್ಷ. ಹೌದು. ಸೊ ನಿಮ್ಮ 10ನೇ ವರ್ಷದ ಜರ್ನಿ ಜನ ಈಗಲೂ ನಿಮ್ಗೆ ಪ್ರೀತಿಸ್ತಾರೆ. ಟೆಕ್ ಇನ್ ಕನ್ನಡ ಖುಷಿ ಸರ್. ನನಗೆ ನಾನು ಅದೃಷ್ಟ ಅಂತೀನಿ. ಅದು ಎಲ್ರಿಗೂ ಆ ಒಂದು ಅದೃಷ್ಟ ಸಿಗಲ್ಲ ಸರ್. ಅಂದ್ರೆ ಒಬ್ರ ಮುಖ ಯಾರಿಗಾದ್ರೂ ಕಷ್ಟನೇ. ಬಟ್ ಖುಷಿ ಇದೆ. ಈಗಲೂ ನಾನು ನೋಡ್ತಾ ಇದ್ದಾರೆ, ಎಷ್ಟು ದಿನ ನೋಡ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲಿ ತನಕ ನೋಡ್ತಾರೆ ಅಲ್ಲಿ ತನಕ ನಾನು ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಸೊ ಹೇಗಿರುತ್ತೆ ಒಂದು ಟಿಪಿಕಲ್ ರೂಟೀನ್? ಮೇಡಮ್ ನೀವು ಹೇಳಿ, ಒಂದು ಟಿಪಿಕಲ್ ರೂಟೀನ್ ಹೇಗಿರುತ್ತೆ? ಹೇಗೆ ಶುರು ಆಗುತ್ತೆ ಒಂದು ಡೇ? ಮಾರ್ನಿಂಗ್ ಈಗ ಮಾಮೂಲಿ 9:30 ಬಂದರೆ ಮುಂಚೆ ಪ್ಲ್ಯಾನ್ ಮಾಡಿರ್ತೀವಿ. ಇವತ್ತು ಯಾವ ವಿಡಿಯೋ ಶೂಟ್ ಆಗಬೇಕು, ಯಾವ ವಿಡಿಯೋ ಅಪ್ಲೋಡ್ ಆಗಬೇಕು, ರೀಲ್ ಯಾವ ಶೂಟ್ ಆಗಬೇಕು, ರೀಲ್ ಯಾವ್ದು ಅಪ್ಲೋಡ್ ಆಗಬೇಕು ಅಂತ ಒಂದು ಟೈಮ್ ಟೇಬಲ್ ತರ ರೆಡಿ ಮಾಡಿಟ್ಟಿರ್ತೀವಿ. ಅಲ್ಲಿ ಎದುರುಗಡೆ ಬೋರ್ಡ್ ಇದೆ ಎಡಿಟರ್ ರೂಮ್ ಅಲ್ಲಿ. ಸೊ ನಾವು ನೋಟ್ ಮಾಡಿ ಇಟ್ಕೊಂಡಿರ್ತೀವಿ ಇವತ್ತು ಈ ವಿಡಿಯೋ ಶೂಟ್ ಆಗ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಸ್ಕ್ರಿಪ್ಟಿಂಗ್ ಯಾವಾಗ ರೆಡಿ ಆಗ್ಬೇಕು, ಬಿ ರೋಲ್ಸ್ ಎಲ್ಲ ಅಂದ್ರೆ ಪ್ರಾಡಕ್ಟ್ ಶೂಟ್ ಎಲ್ಲ ಮುಂಚೆನೆ ರೆಡಿ ಆಗಿರ್ಬೇಕು. ಸೊ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಆಮೇಲೆ ಸಂದೀಪಿಗೆ ಒಂದ್ಸಲಿ ವೆರಿಫೈ ಮಾಡೋದು. ಸೊ ಇವ್ರು ಸ್ಕ್ರಿಪ್ಟ್ ಮಾಡ್ತಾರೆ. ಸ್ಕ್ರಿಪ್ಟ್ ಆದ್ಮೇಲೆ ಹೆಂಗೆ ಅಂದ್ರೆ ಒಂದು ಫೋನ್ ಬಂತು ಅಂದ್ರೆ ಇವ್ರು ಏನ್ ಮಾಡ್ತಾರೆ, ನಾನು ಸ್ಕ್ರಿಪ್ಟ್ ಅಂದ್ರೆ ಸ್ಪೆಕ್ ಶೀಟ್ ರೆಡಿ ಮಾಡ್ತಾರೆ. ಆ ಫೋನ್ ಅಲ್ಲಿ ಸ್ಪೆಕ್ ಶೀಟ್ ಅಂದ್ರೆ ಮೌಸ್ ಅಲ್ಲಿ. ಸೊ ಈ ಮೌಸ್ ಅಲ್ಲಿ ಎಷ್ಟು ಏನ್ ಬಟನ್ಸ್ ಇದೆ, ಎಷ್ಟು ಫಾಸ್ಟ್ ವರ್ಕ್ ಆಗುತ್ತೆ ಇದು, ಆಮೇಲೆ ಯಾವ ಸೆನ್ಸಾರ್ ಇದೆ, ಇವೆಲ್ಲದನ್ನು ಸ್ಪೆಕ್ ಶೀಟ್ ಹಾಕ್ತಾರೆ. ಇದಿದೆ ಅಂತ. ಅಂದ್ರೆ ಯೂಶಲಿ ಕಂಪ್ನಿ ಅವರೇ ಸ್ಪೆಕ್ ಶೀಟ್ ಕೊಡ್ತಾರೆ, ಅಥವಾ ಫೋನ್ ಅಲ್ಲಿ ನಾವೇ ನೋಡ್ಕೋಬಹುದು ಸ್ಪೆಸಿಫಿಕೇಶನ್ಸ್. ಅದನ್ನ ಇವ್ರು ಮಾಡ್ತಾರೆ. ಹೌದು ಅದನ್ನ ಇವ್ರು ಮಾಡ್ತಾರೆ. ಕನ್ಕ್ಲೂಷನ್ ನಾನು ಕೊಡ್ತೀನಿ. ಕನ್ಕ್ಲೂಷನ್ ಆ ಫೋನ್ ಯೂಸ್ ಮಾಡ್ಬಿಟ್ಟು ಫೋಟೋ ಹೆಂಗಿದೆ ನೋಡಿ, ಕನ್ಕ್ಲೂಷನ್ ನಾನು ಕೊಡ್ತೀನಿ. ಬಟ್ ಇವ್ರು ಹೆಂಗೆ ನನ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ನನ್ನ ಹಿಂಗೆ ಇದನ್ನೇ ಈ ಪಾಯಿಂಟ್ ಹೇಳ್ಬೇಕು ಅಂತ ಮಾಡಲ್ಲ. ನನಗೇನಂದ್ರೆ ಮುಂದ್ಗಡೆ ಒಂದು ಪಾಯಿಂಟರ್ಸ್ ಇಟ್ಕೋತೀನಿ ನಾನು. ಅಂದ್ರೆ ಈ ಫೋನಲ್ಲಿ ಈ ಸ್ಪೆಸಿಫಿಕೇಶನ್ ಇದೆ ಅನ್ನೋದು ಇಟ್ಕೋತೀನಿ ನಾನು. ಇದಿಟ್ಕೊಂಡು ಹೋಗಿ ಈ ಫೋನಲ್ಲಿ ನಾನು ನೋಡ್ಕೊಂಡಿರ್ತೀನಿ, ಜಸ್ಟ್ ರೆಫರೆನ್ಸ್ ಪಕ್ಕದಲ್ಲಿ ಇರುತ್ತೆ. ಸೊ ಇದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತು, ಅಥವಾ ಇರಬಾರ್ದಾಗಿತ್ತು, ಸ್ವಲ್ಪ ಕಡಿಮೆ ಆಯ್ತು, ಈ ರೀತಿ ಅದನ್ನೇನು ಸ್ಕ್ರಿಪ್ಟ್ ಮಾಡಿರಲ್ಲ. ಸೊ ಆ ಟೈಮಲ್ಲಿ ಆ ಮೊಮೆಂಟ್ ಅಲ್ಲೇ ಹೇಳ್ಬಿಡ್ತೀನಿ. ಕನ್ಕ್ಲೂಷನ್ ಕೂಡ ಆ ಮೊಮೆಂಟ್ ಅಲ್ಲಿ. ಜಸ್ಟ್ ಸ್ಕ್ರಿಪ್ಟಿಂಗ್ ಅಂದ್ರೆ ನಮಗೆ ಸ್ಪೆಸಿಫಿಕೇಶನ್ ಮಾಡ್ಕೊಳ್ಳೋದು ನಾವು ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್ಸ್. ಹೌದು. ಈಗ ಐಫೋನ್ ಇದ್ರಲ್ಲಿ ಕ್ಯಾಮೆರಾ ಹೇಗಿದೆ, ಈ ಎಷ್ಟು MP ಕ್ಯಾಮೆರಾ ಇದೆ, ಈ ಪ್ರೊಸೆಸರ್ ಇದೆ, ಇದನ್ನ ಮಾತ್ರ ಪಾಯಿಂಟರ್ ಮಾಡ್ಕೋತೀವಿ ನಾವು. ಹಳೆ ವರ್ಷನ್ಗೂ ಏನ್ ಡಿಫರೆನ್ಸ್ ಇದೆ ನಮಗೆ ಗೊತ್ತಿರೋದು ಮುಂಚೆನೆ ಅದು. ಸೊ ಅದರಿಂದ ಅಷ್ಟು ಪಾಯಿಂಟರ್ ಮಾಡ್ಕೊಂಡು ವಿಡಿಯೋ ಮಾಡ್ತೀವಿ. ಹೌದು. ಬಟ್ ಮೋಟೋದಲ್ಲಿ 4 ಬಿಟ್ರೆ 8 GB RAM ನ ವೇರಿಯಂಟ್ ಕೂಡ ಸಿಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್. ಬೇಕು ಅಂದ್ರೆ ನೀವು ನೋಡಿ ಹೋದಿರೋ ಟೆಕ್ನಾಲಜಿ, ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್, ಮಾತು ಬಹಳ ಮುಖ್ಯ. ಭಾಷೆ, ಮಾತು, ಅದನ್ನ ಹೇಗೆ ರೂಢಿಸ್ಕೊಂಡಿರ್ತಾವೆ ಸರ್? ನೀವು ನಂದು ಫಸ್ಟ್ ವಿಡಿಯೋನ ನೋಡ್ಕೊಂಬಂದ್ರೆ ನನ್ನ ಟ್ರಾನ್ಸ್ಫಾರ್ಮೇಶನ್, ಮಾತಾಡಿರೋ ಟ್ರಾನ್ಸ್ಫಾರ್ಮೇಶನ್ ಗೊತ್ತಾಗುತ್ತೆ. ನನ್ನ ಫಸ್ಟ್ ವಿಡಿಯೋ ಹಿಂಗೆ ಮಾತಾಡ್ತಿದ್ದ ಅನ್ಸುತ್ತೆ, ಅದೊಂದು ವರ್ಷ ಹಿಂಗೆ ಮಾತಾಡ್ತಿದ್ದ ಅನ್ಸುತ್ತೆ. ನೀವು ನಂದೇ ಹೋದ ವರ್ಷದ ವಿಡಿಯೋ ನೋಡಿದ್ರೆ, ನಂದು ಹೋದ ವರ್ಷ ಬೇಡ, ನಿಮ್ಮ ಮೊನ್ನೆ ಲಾಸ್ಟ್ ಇಂಟರ್ವ್ಯೂ ವಿಡಿಯೋ ನೋಡ್ಬಿಟ್ರೆ ಹಿಂಗೆ ಮಾತಾಡ್ತಿದ್ದ ಅನ್ಸುತ್ತೆ. ನಮ್ದು ಟ್ರಾನ್ಸ್ಫಾರ್ಮೇಶನ್ ಒಂದಿನದಲ್ಲ, ನಮಗೆ ಗೊತ್ತಿಲ್ದಂಗೆ ಪ್ರತಿ ದಿನ ಟ್ರಾನ್ಸ್ಫಾರ್ಮ್ ಆಗ್ತಿರುತ್ತೆ ಸರ್ ನಮಗೆ. ನಿಮ್ದು ವಿಡಿಯೋನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಟ್ರಾನ್ಸ್ಫಾರ್ಮ್ ಆಗಿರ್ತೀರಿ, ನಮಗೆ ಗೊತ್ತಾಗಿರಲ್ಲ. ಸೊ ಹಂಗೇನೆ ಆ ಫ್ಲೂಯೆನ್ಸಿ ಹಂಗೆ ನಿಧಾನಕ್ಕೆ ಬರ್ತಾ ಹೋಗುತ್ತೆ. ಈ ಟೆಕ್ನಾಲಜಿನ ಕನ್ನಡದಲ್ಲಿ ಇದು ಮಾಡೋದು ತುಂಬಾ ಒಂಥರ ಎಲ್ರಿಗೂ ಆಗೋದೇ ಇಲ್ಲ. ತುಂಬಾ ಜನ ಹೇಳ್ತಾರೆ ನನಗೆ ಕನ್ನಡದಲ್ಲಿ ಸ್ವಲ್ಪ ಕಷ್ಟನೇ.
ಅದಕ್ಕೆ ನಮ್ ಫ್ಲೋನೇ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ಮಾತಾಡ್ಬೇಕಾದ್ರೆ ನಾವು ಮಾತಾಡೋ ಶೈಲ್ನೇ ಚೇಂಜ್ ಮಾಡ್ಕೋಬೇಕು. ಈಗ ಒಂದು ಇಂಗ್ಲಿಷ್ ವರ್ಡ್ ಮಧ್ಯ ಕನ್ನಡದಲ್ಲಿ ನಾವು ಒಂದು ಕನ್ನಡ ಪದ ಯೂಸ್ ಮಾಡ್ಕೊಂಡು ಹೇಳ್ಬೇಕು ಅಂದ್ರೆ ಅದನ್ನ ಮಾತಾಡೋದೇ ಡಿಫ್ರೆಂಟ್. ಈ ಫೋನಲ್ಲಿ ಸ್ನ್ಯಾಪ್ಡ್ರಾಗನ್ 8 Gen 3 ಪ್ರೊಸೆಸರ್ ಇದೆ ಅನ್ನೋದನ್ನ ನಮ್ ವೇನಲ್ಲೇ ಹೇಳ್ಬೇಕಾಗಿತ್ತು ಅದನ್ನ. ಸೊ ಆ ಥರ ಕಲ್ಸಿರಲ್ಲ ಸರ್. ಅದು ಹೆಂಗ್ ನನ್ಗೆ ನಿಜ ಗೊತ್ತಿಲ್ಲ ಸರ್. ನನ್ಗೆ ಮೋಸ್ಟ್ಲಿ ಎಲ್ಲ ವಿಡಿಯೋಗಳು ನೋಡಿ ವಿಡಿಯೋ ಮಾಡ್ತಾ ಅದು ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟಿದೆ. ಎವಲ್ಯೂಷನ್ ಅಂತಾರಲ್ಲ ಹಂಗೇನೆ ನಮ್ಮ ವಾಯ್ಸ್ ಎವಾಲ್ವ್ ಆಗ್ಬಿಟ್ಟಿದೆ ಅದು ಸ್ಲೋ ಆಗಿ. ಹೌದು ಬಂದ್ಬಿಡುತ್ತೆ ಸರ್, ಎಲ್ರಿಗೂ ಬಂದ್ಬಿಡುತ್ತೆ ಅದು, ಎಲ್ರಿಗೂ ಎಲ್ಲ ಸರಿ ಹೋಗಿ ನಿಮ್ ಭಾಷೆ ಚೆನ್ನಾಗಿ ಎಲ್ಲ ಚೆನ್ನಾಗಾದಾಗ ಮಾಡಿದ್ರೆ ಆಗಲ್ಲ ಸರ್. ಒಳ್ಳೆ ಸ್ಟುಡಿಯೋ ಕೊಡಿ, ನಂಗೆ ಅದ್ಭುತವಾದ ಸಬ್ಸ್ಕ್ರೈಬರ್ ಕೊಡಿ, ಆಮೇಲೆ ಮಾಡ್ತೀನಿ. ಯಾರು ಆ ಥರ ಮಾಡೋದಕ್ಕೂ ಹೋಗ್ಬಾರ್ದು ಸರ್. ಎಲ್ಲ ಬಿಗಿನಿಂಗ್ ಇಂದ ನಾನು ಸ್ಟಾರ್ಟಿಂಗ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನಾನು ಶುರು ಮಾಡಿದ್ದೆ ಫೋನಿನ ಫ್ರಂಟ್ ಕ್ಯಾಮ್ರಾ ಇಂದಾನೆ. ಫೋನಿನ ಫ್ರಂಟ್ ಕ್ಯಾಮ್ರಾನೇ ಶುರು ಮಾಡಿದ್ದು ನಾನು. ನನ್ನ ಹೆಸರು ಸಂದೀಪ್ ಅಂತ, ಅಂಡ್ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಫಸ್ಟ್ ವಿಡಿಯೋ. ಇವತ್ತು ನಾನು ನಿಮಗೆ ಮೊಬೈಲ್ ತಗೋಕ್ಕಿಂತ ಮುಂಚೆ ಏನ್ ಸ್ಪೆಸಿಫಿಕೇಶನ್ ನೋಡಿ ಮೊಬೈಲ್ ತಗೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಂಬಲ್ಲ, ಈ ಕರ್ಟನ್ಗೆ 10 ವರ್ಷ ಮುಂಚೆ ಕರ್ಟನ್ ಇರುತ್ತಲ್ವಾ, ಕರ್ಟನ್ನಿಗೆ ಫೋನ್ ಕಿಟಕಿ ಕರ್ಟನ್ನಿಗೆ ಫೋನಿಗೆ ಕ್ಲಿಪ್ ಹಾಕ್ಬಿಟ್ಟು ಬಟ್ಟೆಗೆ ಅಲ್ಲಿ ಇಟ್ಕೊಂಡ್ಬಿಟ್ಟು ಟ್ರೈಪಾಡ್ ತರ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೆ ನಾನು. ಕರ್ಟನ್ನಿಗೆ ಕ್ಲಿಪ್ ಹಾಕ್ಬಿಟ್ಟು ಬಟ್ಟೆ ಒಣ ಹಾಕ್ದಂಗೆ ಫೋನ್ ಒಣಗಾಕ್ಬಿಟ್ಟು ಫ್ರಂಟ್ ಕ್ಯಾಮ್ರಾ ವಿಡಿಯೋ ಮಾಡಿದ್ದೀನಿ. ಅದು ಇದೆ ವಿಡಿಯೋ, ಮಾಡಿರೋ ವಿಡಿಯೋನು ಇದೆ, ಅದನ್ನ ಚಾನಲ್ ತೋರಿಸಿರೋ ವಿಡಿಯೋನು ಇದೆ. ಹಿಂಗ್ ನೋಡಿ ಹಿಂಗ್ ವಿಡಿಯೋ ಮಾಡ್ತಾ ಇದೀನಿ ಅಂದ್ಬಿಟ್ಟು ಈ ತರ ನೀವು ಬೇಕಾದ್ರೆ ಮಾಡ್ಬೋದು ಅಂತ ಮಾಡಿದೀನಿ ಆ ಟೈಮಲ್ಲಿ. ಆಮೇಲೆ ಇನ್ನೊಂದು ಐಡಿಯಾ ಕೊಟ್ಟಿದೆ ಸರ್ ಆ ಟೈಮಲ್ಲಿ. ಈ ಮಾನಿಟರ್ ಇರುತ್ತಲ್ವಾ, ಮಾನಿಟರ್ ಮೇಲ್ಗಡೆಗೆ 2 ಕ್ಲಿಪ್ ಹಾಕಿದ್ರೆ, ಬಟ್ಟೆ ಕ್ಲಿಪ್ 2 ಕ್ಲಿಪ್ ಹಾಕಿದ್ರೆ ಮೇಲ್ಗಡೆ ಹಿಂಗ್ ಇಳಿಯುತ್ತಲ್ವಾ, ಅವೆರಡರ ಮಧ್ಯೆ ನೀವು ಫೋನ್ ಇಟ್ಕೊಂಡ್ಬಿಟ್ರೆ ಸ್ಟ್ಯಾಂಡ್ ಆಯ್ತು. ಅದು ಟ್ರೈಪಾಡ್ ತರ ಯೂಸ್ ಮಾಡ್ಬೋದು. ಸೊ ಹಂಗೂ ಮಾಡಿದೀನಿ ನಾನು ಆ ಟೈಮಲ್ಲಿ. ಈ ಇದ್ರ ತರ ಅದು ವೆಬ್ ಕ್ಯಾಮ್ ಬರುತ್ತಲ್ಲ ಆ ತರ ಆ ಟೈಮಲ್ಲಿ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ ನಾನು. ನೋಡ್ತಿದ್ರು ಆ ಟೈಮ್. ಸರ್ ನನ್ಗನ್ನಿಸ್ದಂಗೆ ಕ್ವಾಲಿಟಿ ಹೌದು ಮ್ಯಾಟ್ರ್ ಆಗುತ್ತೆ. ನಿಮ್ ಕ್ವಾಲಿಟಿ ಕೊಡೋದ್ರಿಂದ ವ್ಯೂ ಬರುತ್ತೆ ಅಂದ್ರೆ ಸುಳ್ಳೋದು. ನಿಮ್ ಕಂಟೆಂಟ್ ಇಂದ ನಿಮಗೆ ಒಳ್ಳೆ ಆಡಿಯನ್ಸ್ ಬರ್ಬೋದು, ವ್ಯೂಸ್ ಚೆನ್ನಾಗಿ ಬರ್ಬೋದು, ಬಿಟ್ರೆ ನಿಮ್ ಕ್ವಾಲಿಟಿಯಿಂದ ಅಲ್ಲ. ನಿಮ್ ಕ್ವಾಲಿಟಿ ನೀವೇನ್ ಕೊಡ್ತೀರ ಅದು ನಿಮ್ ಸ್ಯಾಟಿಸ್ಫ್ಯಾಕ್ಷನ್ಗೆ. ಕ್ವಾಲಿಟಿ ಕೊಡೋದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ. ಬಟ್ ಜನ ಕ್ವಾಲಿಟಿ ನೋಡ್ಬಿಟ್ಟು ನಿಮ್ ವಿಡಿಯೋ ನೋಡಲ್ಲ, ನಿಮ್ ಪರ್ಸನಾಲಿಟಿಗೆ ನೋಡ್ತಾರೆ, ನೀವು ಕೊಡ್ತಿರುವಂತ ಕಂಟೆಂಟಿಗೆ ನೋಡ್ತಾರೆ. ಆ ಕಂಟೆಂಟ್ ನೋಡ್ರೆ ನನಗೆ ಏನು ಉಪಯೋಗ ಇದರಿಂದ, ಹೌದು ಅದರಿಂದ ನೋಡ್ತಾರೆ. ಕ್ವಾಲಿಟಿ ನೀವೇನ್ ಕೊಡ್ಬೇಕು ಅನ್ಕೊಂಡಿದ್ರೆ ಅದು ನಿಮ್ ಸ್ಯಾಟಿಸ್ಫ್ಯಾಕ್ಷನ್. ಅದು ನನಗೆ ಈ ಸ್ಟುಡಿಯೋ ಮಾಡಬೇಕು ಅವಶ್ಯಕತೆ ಇಲ್ಲ. ಈಗ ಜನ ಕೇಳಿದ್ರೆ ಸ್ಟುಡಿಯೋ ಮಾಡಿ ಅಂತ ಇಲ್ಲ, ಕೇಳಲ್ಲ. ಇದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ಮನ್ಸಿಗೆ ನಮ್ಗೆ ಖುಷಿ ಕೊಡೋದಕ್ಕೆ ನಾವು ಮಾಡ್ತೀವಿ. ಕ್ಯಾಮ್ರಾ ಅವ್ರು ಹೇಳ್ತಾರೆ ಬಂದ್ಬಿಟ್ಟು ಫುಲ್ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ತಗೊಳ್ಳಿ ಅಂತ, ತಗೊಂಡು ಮಾಡಿ ಅಂತ ಇಲ್ಲ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ, ನಮ್ಮ ಕ್ವಾಲಿಟಿ ನಮಗೆ ಆ ಪ್ಯಾಷನ್ ಇದ್ದು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಮಗೆ ಅನ್ಸಿದ್ರೆ ನಾವು ಮಾಡ್ಕೋಬಹುದು ಆ ರೀತಿ. ಸೊ ಏನಿದ್ರು ಅಂದ್ರೆ ಕ್ವಾಲಿಟಿ ಇಸ್ ಅನ್ ಆಡೆಡ್ ಆಡ್ ಆನ್ ಅಷ್ಟೇ. ಸಪ್ಲಿಮೆಂಟ್ಸ್ ಹೌದು. ಸೊ ಮೇನ್ ಕಂಟೆಂಟ್ ಸರ್, ಮೇನ್ ಕಂಟೆಂಟ್. ಕ್ವಾಲಿಟಿ ಆಮೇಲೆ ನೀವು ಫಸ್ಟ್ ವಿಡಿಯೋ ಮಾಡ್ಕೊಂಡು ಹೋಗಿ, ವಿಡಿಯೋ ಚೆನ್ನಾಗಿದ್ರೆ ಆಮೇಲೆ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲೇ ನೀವು ನಿಮ್ಮ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಂಡ್ರೆ ಆಯ್ತು. ಸರ್ ನೀವು ನಂಬಲ್ಲ, ಇದು ಏನಿದೆ ಪ್ರತಿಯೊಂದು ನಮ್ಗೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ ನಾನು, ಪ್ರತಿಯೊಂದು ಸರ್ ಯೂಟ್ಯೂಬ್ ದುಡ್ಡಿಂದನೇ ಬಂದಿರೋ, ನನ್ನ ಕೈಯಿಂದ ಏನೂ ಹಾಕಿಲ್ಲ, ಬಂದು ಹಾಕಿಲ್ಲ ನಾನು, ನಮ್ಮ ಮನೆಯಿಂದ ತಗೊಂಡು ಹಾಕಿಲ್ಲ ನಾನು. ಇಲ್ಲಿ ಏನ್ ಬಂತು ಅದನ್ನೇ ಇದಕ್ಕೆ ಹಾಕಿದೀನಿ ನಾನು, ಏನ್ ಬಂತು ಅದನ್ನೇ ಇಲ್ಲಿಗೆ ಹಾಕಿದೀನಿ ನಾನು ಕಂಪ್ಲೀಟ್ ಆಗಿ. ಸೊ ಹೌದು ಸಾಕೊಂಡು ಏನೋ ಫುಲ್ಲು ಸಾಲಾಗಿಲ್ಲ ಮಾಡಿಲ್ಲ, ನಮ್ಗೆ ಇರೋ ಬರೋ ದುಡ್ಡನ್ನು ಹಾಕಿಲ್ಲ ಸರ್ ನಾನು ಇದಕ್ಕೆ. ಬಾರಪ್ಪ ಎಲ್ಲ ಬಂದು ಸುರಿದ್ಬೋಣ ಅಂತನೂ ಇಲ್ಲ. ನಮಗೆ ಎಷ್ಟು ಬೇಕು ಅದು ಇಟ್ಕೊಳ್ಳೋದು, ಸ್ಯಾಲ್ರಿಗೆ ಎಷ್ಟು ಕೊಡ್ಬೇಕು ಅದನ್ನ ಎತ್ತಿಡೋದು, ಇದಕ್ಕೆ ಎಷ್ಟು ಬೇಕು ಅದನ್ನ ಸಪ್ರೇಟ್ ಆಗಿ ಎತ್ತಿಡೋದು, ಇದನ್ನೆಲ್ಲ ಯೋಚನೆ ಮಾಡ್ಕೊಂಡೇ ಮಾಡಿದೀವಿ. ಹೌದು ಲೈಟ್ ಹಾಕ್ಬೋಣ ಸರ್ ಅಲ್ಪ ಎಲ್ಲ ಕಡೆ. ಸರ್ ನನ್ನ ಹತ್ರ ಇದು ಮೈನ್ ಕ್ಯಾಮ್ರಾ, ಇದು ಸೋನಿ FX3 ಅಂತ. ಇದು ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಸರ್, ಮೂವಿನ ಶೂಟ್ ಮಾಡ್ಬೋದು ಇದರಲ್ಲಿ. ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಇದು ಸೋನಿ FX3 ಅಂತ. FX3 ಸಿನಿಮಾ ಲೈನ್ ಇದು ಸೋನಿದು. FX6 ಅಂತ ಬರುತ್ತೆ ಇನ್ನೊಂದು. ಇದಕ್ಕೆ 3,80,000 ಆಗುತ್ತೆ ಇದಿಷ್ಟಕ್ಕೆ ಮಾತ್ರ. ಇದಿಲ್ಲ, ಇದಕ್ಕೆ ಸಪ್ರೇಟ್ ಸರ್. ಇದಕ್ಕೆ ಹತ್ತತ್ರ 2 ಲಕ್ಷ ಆಗುತ್ತೆ. ಸೊ ಇಷ್ಟು ಒಟ್ಟು 6 ಲಕ್ಷನಾ ಟೋಟಲ್? ಆಲ್ಮೋಸ್ಟ್ 6 ಆಗುತ್ತೆ. ಈಗ ಎತ್ಕೊಂಡು ಹೋದ್ರೆ ಹೌದು. ಇನ್ನೊಂದು ಲೆನ್ಸ್ ಇದೆ ಸರ್ ನನ್ನ ಹತ್ರ, 600mm ಅಷ್ಟು ದೊಡ್ಡ ಲೆನ್ಸ್ ಬರುತ್ತೆ ಸರ್. ಅದು ಮನೇಲಿದೆ, ಇಲ್ಲ ಅದು 600mm. ಅದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಮಾಡ್ತಾರಲ್ಲ, ನನಗೆ ಇಷ್ಟ ಆಯ್ತು ಪ್ಯಾಷನ್ ವೈಲ್ಡ್ ಲೈಫ್. ನನಗೆ ಯಾವಾಗಲಾದರೂ
ಹೋಗ್ತೀರಾ? ಅಂದ್ರೆ ಇಲ್ಲೇ ಎಲ್ಲೇ ನಿಯರ್ ಬೈ ಹೋಗ್ತೀನಿ. ಹೋಗ್ತಾರಾ ಮೇಡಮ್? ಹೆಸರುಘಟ್ಟ ಲೇಕ್. ಅದೇ ಇವ್ರು ನಾನು ಹೇಳ್ಬಿಟ್ಟು wildlife. ವೈಲ್ಡ್ ಲೈಫ್ ಫೋಟೋಗ್ರಾಫ್ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ತಗೊಂಡೆ ಸರ್. ಅದಕ್ಕೆ ಟೀಸ್ ಮಾಡ್ತಾ ಇರ್ತಾರೆ ಇಲ್ಲಿ. ಇದುವರೆಗೆ ತೆಗ್ದಿರೋದು ತೆಗ್ದಿರೋದು ಪಾರಿವಾಳ, ಕಾಗೆ, ಗೂಬಚ್ಚಿ. 600 ಅಷ್ಟೇ. ಅದು ಅದಕ್ಕೂ ಒಂದು ನೀವು ಪಾಯಿಂಟ್. ಜಾಸ್ತಿ ಬೈಯಲ್ಲ ಅನ್ಸುತ್ತೆ. ಯಾರು ನೀವು ಬೈಯಲ್ಲ ಜಾಸ್ತಿ. ಅಂದ್ರೆ ಅವ್ರಿಗೆ ಬೇರೆ ಯಾವ್ದು ಪ್ಯಾಷನ್ ಇಲ್ಲ. ಇವಾಗ ಶೂ ಒಂದ್ ಸ್ಟಾರ್ಟ್ ಆಗಿದೆ, ಇಲ್ಲ ಅಂದ್ರೆ ಈ ಕ್ಯಾಮ್ರಾ ಈ ತರ ಸ್ಟುಡಿಯೋಗೆ Gadgets ಇಷ್ಟೇನೆ. ಸೊ ಅದಕ್ಕೆ ಇನ್ನೇನ್ ಹೇಳಕ್ ಹೋಗಲ್ಲ, ಇನ್ನೇನ್ ಹೇಳೋದು ಪಾಪ ಓಲಿ ಕುಡಿಮೆ ಹೋಗ್ಬಿಡ್ಲಿ ಅಂತ. ಓಕೆ 600 mm ಬಜ್ಜಿ ತೆಗಿತಾರೆ. ಸೊ ಅದೊಂದು ಲೆನ್ಸ್ ಇದೆ. ಆಮೇಲೆ ಸರ್ ಇದು ಇನ್ನೊಂದು ಕ್ಯಾಮರಾ. ಇದು ಅದ ಹೇಳಿದ್ನಲ್ಲ ನಿಮ್ಗೆ ಅಲ್ಲಿ ZV-E1 ಅಂತ. ಇದು ಫುಲ್ ಫ್ರೇಮು. ಇದು 24-70 2.8 ಲೆನ್ಸು. ಸಿಗ್ಮಾದು 24-70. ಇನ್ನೊಂದು ಲೆನ್ಸ್ ಇದೆ ಸರ್. ಇದು ನಾನು ಇನ್ನೊಂದು ಕ್ಯಾಮ್ರಾ, ಸೇಮ್ ಕ್ಯಾಮ್ರಾ ಇನ್ನೊಂದು ತಗೋಬೇಕು ಅನ್ಕೊಂಡಿದ್ದೀನಿ. ಸೊ ಅದೊಂದು ಲೆನ್ಸ್ ಇದೆ ಸೇಮ್. ಅದೇ ಅಲ್ಲೇನಿದೆ ಅದು ಸೋನಿ ಲೆನ್ಸೇ ಇದೆ ಇನ್ನೊಂದು. ಸೊ ಸೋನಿ ಇದೆ. ಸೋನಿ ಯೂಸರ್. ಸೋನಿ ಸರ್. ಅದು ಯೂಶಲಿ ವಿಡಿಯೋಗೆ ಎಲ್ಲ ಆಲ್ಮೋಸ್ಟ್ ಸೋನಿನೇ ಯೂಸ್ ಮಾಡೋದು. ಏನಕ್ಕೆ ಅಂದರೆ ಆಟೋ ಫೋಕಸ್ ಸೋನಿನ ಯಾರು ಬಿಟ್ ಮಾಡೋಕ್ಕಾಗಲ್ಲ ಇಲ್ಲಿವರೆಗೆ. ಆಟೋ ಫೋಕಸ್ ಸೋನಿಗೆ ಬರೋಷ್ಟು ಯಾರು ಆಟೋ ಫೋಕಸ್ ಈ ಲೆವೆಲ್ ಯಾರು ಕೊಡೋಕ್ಕಾಗಿಲ್ಲ ಇಲ್ಲಿವರೆಗೂ. ಈವನ್ ಕೆನಾನು ಕೊಡೋಕ್ಕಾಗಿಲ್ಲ, ನಿಕಾನು ಕೊಡೋಕ್ಕಾಗಿಲ್ಲ. ಸೊ ಮೇಜರ್ಲಿ ವಿಡಿಯೋಗ್ರಫಿಗೆ ಎಲ್ಲರೂ ಸೋನಿನ ಯೂಸ್ ಮಾಡ್ತಾರೆ ಆ ರೀಸನ್ಗೆ. ಸೊ ಇದು ಜಿ ಮಾಸ್ಟರು, ಅದು ಜಿ ಮಾಸ್ಟರ್. ಯೂಶಲಿ ಜಿ ಮಾಸ್ಟರ್ ಲೆನ್ಸ್ಗಳು ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ 1.8 ಆಗುತ್ತೆ. ಇದು ಯಾವ ರೇಂಜ್ ಇದು? 1,80,000 ಆಗುತ್ತೆ. ಇದು 24-70 2.8 f2.8 ಸೇಮ್. ಇಲ್ಲೇನಿದೆ ಇದು ಅದೇನೆ. ಇನ್ನೊಂದು ಕ್ಯಾಮ್ರಾ ತಗೋಬೇಕು ನಾನು. ಆಕ್ಚುಲಿ ಮುಂಚೆ ಸರ್ ಇದು ನಂದು ಆ ಸಣ್ಣ ರೂಮ್ ಇತ್ತಲ್ಲ, ಅಲ್ಲಿದ್ದಾಗ ನಾನು ಈ ಲೆನ್ಸ್ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ ಸರ್. ಇದು ಆಗಲ್ಲ, ಕಣ್ಣಿಗೆ ಬಿಡುತ್ತೆ. ಅದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಇನ್ನೊಂದು ಕ್ಯಾಮ್ರಾ ಬೇಕು ನನಗೆ. ಇದೇ ಇನ್ನೊಂದು ತಗೋತೀನಿ. ಇದು ಚೆನ್ನಾಗಿದೆ. ಇದು ಕ್ವಾಲಿಟಿ ನಂಗೆ ಆಲ್ಮೋಸ್ಟ್ ಸೇಮ್ ಬರುತ್ತೆ. ನಾನು ಅದನ್ನ ಫುಲ್ ಫ್ಲೆಡ್ಜಲ್ಲಿ ಯೂಸ್ ಮಾಡಕ್ ಆಗ್ತಿಲ್ಲ. ಯೂಸ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ನಮ್ಗೆ ಎಡಿಟಿಂಗ್ ಮಾಡೋದು. ಅದು ಅಂದರೆ ಫುಲ್ ಹೈ ಕ್ವಾಲಿಟಿಲಿ ನಾನು ಶೂಟ್ ಮಾಡಿಬಿಟ್ಟಿರೋದನ್ನು, ಮ್ಯಾಕ್ಸಿಮಮ್ ಕ್ವಾಲಿಟಿಯಲ್ಲಿ ನಾವು ಎಡಿಟ್ ಮಾಡೋಕ್ಕಾಗೋದೇ ಇಲ್ಲ. 4K 50 FPS ಶೂಟ್ ಮಾಡೋದು ನಾವು. ಅದು ತಗೋಬೇಕಾಗತ್ತೆ, ಕಷ್ಟ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಕಡಿಮೆ ಕ್ವಾಲಿಟಿಯಲ್ಲೇ ಶೂಟ್ ಮಾಡ್ತಿರೋದು ನಾನು, ಬಿಟ್ ರೇಟನ್ನು. ಇದು ಎರಡು ಆಲ್ಮೋಸ್ಟ್ ಸೇಮ್ ಬಿಟ್ ರೇಟ್, ಕ್ವಾಲಿಟಿ ಡಿಫ್ರೆನ್ಸೇ ಆಗಲ್ಲ. ಎರಡು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಏನಪ್ಪ ಅಂದರೆ ಔಟ್ಡೋರ್ ಶೂಟಲ್ಲಿ ಸ್ವಲ್ಪ ಬಿಸಿಲಿದೆ ಅಂತ ಅಂದರೆ ಅದು ಸ್ವಲ್ಪನೂ ಹೀಟ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಕೋಬೋದು. ಅದು ಇಂಟರ್ನಲ್ ಫ್ಯಾನ್ ಇದೆ ಕ್ಯಾಮ್ರಾದಲ್ಲಿ, FX3ನಲ್ಲಿ. ಇಂಟರ್ನಲ್ ಫ್ಯಾನ್ ಇರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಆ ರೀತಿ ಇಂಟರ್ನಲ್ ಫ್ಯಾನ್ ಇರಲ್ಲ. ಬಿಸಿಲಿಗೆ ಹೋದ್ರೆ ನಿಮಗೆ 20 ನಿಮಿಷ ಆದರೆ ಹೀಟ್ ಶುರು ಆಗ್ಬಿಡುತ್ತೆ, ಹಾಕೋಬೇಕಾಗುತ್ತೆ. ಬಟ್ ಇನ್ನೊಂದೇನಂದ್ರೆ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆನ್ ಸಿಗುತ್ತೆ. ಒಂದು ಸಣ್ಣ ಪೋರ್ಟಬಲ್ ಫ್ಯಾನ್ ಥರ, ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಬಿಟ್ಟು ಇಲ್ಲಿ ಹಾಕೊಂಡ್ಬಿಟ್ರೆ ಎಕ್ಸ್ಟರ್ನಲ್ ಫ್ಯಾನ್ ರೀತಿ ಕೆಲಸ ಮಾಡುತ್ತೆ. ಹೊರಗಡೆ ತೊಗೊಂಡೋದ್ರು ಅರ್ಥ ಯೂಸ್ ಮಾಡ್ಕೋಬೋದು ಆ ಥರ. ಹೌದೌದು. ಸೊ ಈಗ ನೀವು ನೆಟ್ಫ್ಲಿಕ್ಸ್ಗೆ ಸಿನಿಮಾ ಮಾಡಕ್ಕೆ ರೆಡಿ ಇದ್ದೀರಾ? ಸಿನಿಮಾನೇ ಬಂದಿಲ್ಲ, ಅದು ಮಾಡ್ಬೋದು, ಒಟ್ಟಿಗೆ ಮಾಡ್ಬೋದು. ಸೊ ಈಗ ಎಷ್ಟು 3 ಕ್ಯಾಮ್ರಾ ಟೋಟಲ್ಲು? ನಂತರ ನಾನು ಮುಂಚೆ ತೊಗೊಂಡಿದ್ದೆಲ್ಲ ಇದೆ ಸರ್. ನಂತರ ಇನ್ನೂ ನಾನು ಮೆಜಾರಿಟಿ ಸೇಲ್ ಮಾಡಿದ್ದು 1-2 ಸೇಲ್ ಮಾಡಿದ್ದೀನಿ ಅಷ್ಟೇ. ನಾನು ಫಸ್ಟ್ ತೊಗೊಂಡಿದ್ದು ಕ್ಯಾಮ್ರಾನು ಇಟ್ಟಿದ್ದೀನಿ ಮನೇಲಿ ಹಂಗೇನೆ. ಅದು ನಿಕಾನ್ D5300. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಹೆಲ್ಪ್ ಇಲ್ಲದೆ, ನಿಮ್ಮ ಸಪೋರ್ಟ್ ಇಲ್ಲದೆ ನನಗೆ ಈ 1,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ನಿಕಾನ್ ಆ ಟೈಮಲ್ಲಿ ಅದೇ ದೊಡ್ಡ ವಿಷಯ. ನಾನು ಬಂದಿದ್ದು ಫಸ್ಟ್ ಯೂಟ್ಯೂಬ್ ಇನ್ಕಮಲ್ಲಿ ತೊಗೊಂಡಿದ್ದನ್ನ. ಅದನ್ನ ಮೈಕನ್ನ Zoom H1 ಅಂತ ಒಂದು ಮೈಕ್ ಇತ್ತು. ಎಲ್ಲ ಅದನ್ನು ಫಸ್ಟ್ ಮಂತಲ್ಲೇ ನನಗೆ ಒಂದು 50,000 ಏನೋ ಬಂದಿತ್ತು ಸರ್ ಫಸ್ಟ್ ಇನ್ಕಮು. ಇನ್ಮೇಲೆ ಬರೀ ತಿಂಗಳ 55,000 ಬಂದ್ಬಿಡುತ್ತೆ ಅನ್ಕೊಂಬಿಟ್ಟು ಖುಷಿಯಾಗಿ ಹೋಗಿದ್ದೆ. ಇದು 2017 ಅಂದ್ರೆ ಈ ಒಂದು 7-8 ವರ್ಷದಿಂದ. ಹೌದು. ದಿನ ತಿಂಗಳ ಹಿಂಗೆ ಬಂದ್ಬಿಡುತ್ತೆ ಅನ್ಕೊಂಡಿ ಸರ್. ನೆಕ್ಸ್ಟ್ ಮಂತ್ 6,000 7,000 ಎಷ್ಟು ಬಂತು. ಹೌದು, ಆ ಥರ. ಆ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೇರೆ ಕಡೆ ಮೀಡಿಯಾದಲ್ಲಿ. ಅದೊಂದು ದೊಡ್ಡ ಸ್ಟೋರಿನೇ ಸರ್. ನಾನು ಕೆಲಸ ಮಾಡ್ತಿರೋದು ಹೇಳ್ಬಿಟ್ರೆ, ನಾವು ಫಸ್ಟು ನೀವು ನಂಬಲ್ಲ, ಕುತ್ಕೊಂಬಿಡೋಣ. ಸೊ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ. ನಾನು ಅನ್ಕೊಂಡಿರಲಿಲ್ಲ ಸರ್ ಫುಲ್ ಟೈಮ್ ಮಾಡ್ತೀನಿ ಅಂತ. ನಾನು ಕೆಲಸ ಬಿಟ್ಟಿದ್ದೆ ಒಂದು ಸ್ಟೋರಿ ಸರ್. ಅದನ್ನ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ. ಕೆಲ್ಸಕ್ಕೆ ಹೋಗಿದ್ದೀನಿ ನಾನು. ಹೋಗಿದ್ದೀನಿ IT ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾಕೆ ಹೋಗ್ತೀರಾ ನೀವು? ಆ್ಯಕ್ಚುಲಿ ಪಿಂಡ್ಯದಲ್ಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ. ಅದಾದಮೇಲೆ ಬಿಟ್ಟೆ ಏನೋ ರೀಸನ್ನಿಗೆ. ಆಮೇಲೆ ಇನ್ನೊಂದು ಬೆಲ್ಲಿಗೆ ಸೇರಿಕೊಂಡೆ, ಅದು ಇನ್ನೊಂದು ರೀಸನ್ನು.
ಆಮೇಲೆ ಮೀಡಿಯಾಕ್ಕೆ ಸೇರಿಕೊಂಡೆ, ಅದನ್ನು ಬಿಟ್ಟೆ. ನಾನು ಬಿಟ್ಟರೆ ಸ್ಟೋರಿ ಹೇಳ್ತಾ ಕೂತ್ಕೊಂಡ್ಬಿಟ್ಟೆ ಸರ್ ನಿಮಗೆ. ನಾನಾಗೆ ಯಾವುದು ಬಿಟ್ಟಿಲ್ಲ ಅದನ್ನು, ಎಲ್ಲ ಬಿಡ್ಸಿರೋದು ಏನೇನೋ ರೀಸನ್ಗಳು ಒಟ್ಟಿಗೆ. ಬಿಡೋದಂದರೆ ಮಲ್ಟಿಪಲ್ ರೀಸನ್ಸ್ಗಳಿದೆ ಅದಕ್ಕೆ. ಸೊ ಬಿಟ್ಟು ಆಗಿದ್ದಾಗ್ಬಿಡಿ, ಯಾಕೋ ಸರಿಯಾಗಿ ಬರ್ತಿಲ್ಲ ಅಂದ್ಬಿಟ್ಟು ನಾನೇ ಫುಲ್ ಟೈಮ್ ಮಾಡೋಕ್ಕೆ ಶುರು ಮಾಡಿದ್ದು ಸರ್. ಇಲ್ಲ ನನಗೆ ಆ ಟೈಮಲ್ಲಿ ನನಗೆ ಜಾಸ್ತಿ ಪ್ರೆಷರ್ ಇಲ್ಲ ಸರ್. ಎಲ್ರಿಗೂ ಅಡ್ವಾಂಟೇಜ್ ಆಗಲ್ಲ ಅದು. ಎಲ್ರಿಗೂ ಈಗ ನೋಡಿ, ನನಗೆ ಅಕ್ಕನ ತಂಗಿನ ಮದುವೆ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಇರಲಿಲ್ಲ, ಅಥವಾ ಅಪ್ಪ ಅಮ್ಮಂಗೊಂದು ಮನೆ ಕಟ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ಇರಲಿಲ್ಲ. ಎಲ್ರಿಗೂ ಈ ಅದೃಷ್ಟ ಸಿಗಲ್ಲ. ನಂದು ಅದೃಷ್ಟ ಚೆನ್ನಾಗಿತ್ತು. ಈಗ ನನ್ನ ಜಾಗದಲ್ಲಿ ಈಗ ಬೇರೆಯವ್ರು ಅವ್ರಿಗೆ ಆ ಥರ ಆಗ್ತಿರ್ಲಿಲ್ಲ. ನನಗೆ ಆ ಒಂದು ರಿಸ್ಕ್ ತೊಗೊಳಕ್ಕೆ ನನಗೆ ಒಂದು ಜಾಗ ಇತ್ತು. ಅದರಿಂದ ನನಗೆ ಸ್ವಲ್ಪ ಅಡ್ವಾಂಟೇಜ್ ಆಗಿದೆ ಆ ವಿಷಯದಲ್ಲಿ. ಅಡ್ವಾಂಟೇಜ್ ಇರಲ್ಲ ಸರ್ ಅದು. ಎಲ್ರಿಗೂ ಪ್ರೆಷರ್ ಇರುತ್ತೆ ಅವ್ರಿಗೆ. ಇಲ್ಲ ಅಕ್ಕನ ಮದುವೆ ಮಾಡಬೇಕು, ಸಾಲ ತೀರಿಸ್ಬೇಕು, ಈ ರೀತಿ ತುಂಬ ಜನಕ್ಕೆ ಇರುತ್ತೆ. ಬಟ್ ನನಗೆ ಅದೃಷ್ಟ ಆಗಿತ್ತು. ಅದು 2017ರಲ್ಲೇ 50,000 ಬಂದು ಸ್ವಲ್ಪ ದಿನಕ್ಕೆ ಕೆಲಸ ಬಿಡ್ಬೇಕಾಗಿ ಬಂತು. ಆಮೇಲೆ ಹೇಳ್ತೀನಿ ಫುಲ್ಲೆಲ್ಲ ಆಮೇಲೆ. ಸೊ ಅದಾದ್ಮೇಲೆ ಫುಲ್ ಟೈಮ್ ಮಾಡೋಕ್ಕೆ ಶುರು ಮಾಡಿದೆ ಸರ್. ನೀವು ನಂಬಲ್ಲ, ನನಗೆ ಇನ್ಕಮ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನನಗೆ ನಾನು ಹೊಟ್ಟೆ ತುಂಬಿಸ್ಕೊಳಕ್ಕೆ ಆಗ್ತಿತ್ತು ಅಷ್ಟೇ. ನನಗೆ 2019 ತನಕ ಬರೀ ಯೂಟ್ಯೂಬಲ್ಲಿ ಬರ್ತಿದ್ದಿದ್ದು ಸರ್ 15,000 20,000 ಅಷ್ಟೇ ಮ್ಯಾಕ್ಸಿಮಮಲ್ಲಿ ನನಗೆ ಆ ಟೈಮಲ್ಲಿ. ಏನಕ್ಕೆ ಟೆಕ್ಕಲ್ಲಿ ಆಲ್ರೆಡಿ ವ್ಯೂಸ್ ಬರ್ತಿರಲ್ಲ ಸರ್ ನಮಗೆ, ಅಷ್ಟೊಂದು ವ್ಯೂಸ್ ಇಲ್ಲ. ಈಗಲೂ ಅಷ್ಟು ವ್ಯೂಸ್ ಬರಲ್ಲ, ಬಟ್ ನೋಡೋ ಆಡಿಯನ್ಸು ಹಾನೆಸ್ಟ್ ಆಡಿಯನ್ಸ್ ಇದ್ದಾರೆ. ಸೊ ಅದರಿಂದ ಕನ್ಸಿಸ್ಟೆಂಟಾಗಿ ಆ ಪರ್ಟಿಕ್ಯುಲರ್ ರಿವ್ಯೂಸ್ ಬರ್ತಾ ಹೋಗುತ್ತೆ. ನಮಗೆ ಅಷ್ಟು ಸಾಕು. ಟೆಕ್ಕಲ್ಲಿ ಆಡಿಯನ್ಸ್ ಇದ್ದಾರೆ, ನೀಶ್ ಆಡಿಯನ್ಸ್ ಸರ್. ನಮ್ಗೆ ಇದರಲ್ಲಿ ಹೆಂಗೆ ಅಂದರೆ ಹುಡುಗಿರು ನೋಡಲ್ಲ, 7% ಫೀಮೇಲ್ ಆಡಿಯನ್ಸ್ ಇರೋದು ನಮಗೆ. 7% ಮೊಬೈಲಲ್ಲಿ ಬರೀ ಇನ್ಸ್ಟಾಗ್ರಾಮ್ ನೋಡ್ತಿರ್ತಾರೆ ಅಷ್ಟೇ ಸರ್. ಟೆಕ್ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ಯೂಶಲಿ ಅಂದರೆ ಹುಡುಗಿರಿಗೆ ತುಂಬ ಕಡಿಮೆ. ಸೊ ಅವರಿಗೆ ಬ್ಯೂಟಿ, ಕುಕ್ಕಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ವ್ಲಾಗ್ ಇದರಲ್ಲಿ ಟೆಕ್ನಾಲಜಿ ಹುಡುಗರೇ ಯೂಶಲಿ ನೋಡೋದು. ಅದರಲ್ಲೂ ಎಷ್ಟು ಜನ ಹುಡುಗರಿಗೆ ಇಂಟ್ರೆಸ್ಟ್ ಇರುತ್ತೆ ಸರ್. ಸ್ವಲ್ಪ ಏಜ್ ಆಗಿದ್ರೆ ಅವ್ರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ತಗೊಳ್ಬೋದು. ಸೊ ಹೆಂಗಂದ್ರೆ ನೀಶ್ ಆಡಿಯನ್ಸ್ ಸರ್ ಇರೋದು. ನೀಶ್ ಅಂದರೆ ತುಂಬ ನೀಶ್ ಆಡಿಯನ್ಸ್, ಇಷ್ಟೊಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಮಾತ್ರ. ಅಷ್ಟು ಜನರಲ್ಲಿ ನನಗೆ ಎಷ್ಟು ವ್ಯೂ ಬರ್ತಿದೆ ಅಂದರೆ ನನಗೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೇನೂ ಇಲ್ಲ. ಮತ್ತು ಇನ್ನೊಂದೇನೆಂದರೆ ಟೆಕ್ಕಿಗೆ ಸ್ವಲ್ಪ CPM ಸ್ವಲ್ಪ ಜಾಸ್ತಿ ಇರುತ್ತೆ. CPM ಅಂದರೆ ಕ್ಲಿಕ್ ಅಂದರೆ ಪೇ ಅಂದರೆ ಎಷ್ಟು ರೆವೆನ್ಯೂ ಬರುತ್ತೆ 1,000 ವ್ಯೂಸ್ಗೆ ಅಥವಾ 1,000 ಇಂಪ್ರೆಷನ್ಗೆ. ಅದು ಸ್ವಲ್ಪ ಟೆಕ್ಕಿಗೆ ಜಾಸ್ತಿ ಇರುತ್ತೆ. ರೀಸನ್ ಏನು ಅಂತ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕುಕ್ಕಿಂಗ್ ಚಾನಲ್ ಅಥವಾ ಒಂದು ವ್ಲಾಗಿಂಗ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ಜನ ಆ ಒಂದು ವಿಡಿಯೋಗೆ ಏನಾದರೂ ಒಂದು ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಬಂತು ಅಂದರೆ ಅದರಲ್ಲಿ ಎಷ್ಟು ಜನ ಆ ಒಂದು ಅಡ್ವರ್ಟೈಸ್ಮೆಂಟನ್ನು ಕ್ಲಿಕ್ ಮಾಡ್ತಾರೆ. ಜೊತೆಗೆ ನಾವು ಮಾಡ್ತಿರೋದೇ ಟೆಕ್ ವಿಡಿಯೋ, ಅದರಲ್ಲಿ ಆ ವಿಡಿಯೋ ನೋಡ್ತಿರೋದು ಏನಾದರೂ ಅದರಲ್ಲಿ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಬಂತು ಅಂದರೆ ಅದರಲ್ಲಿ ಎಷ್ಟು ಜನ ಕ್ಲಿಕ್ ಮಾಡ್ತಾರೆ. ಆ ಕ್ಲಿಕ್ ಥ್ರೂ ರೇಷಿಯೋ ಟೆಕ್ಕಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಬಂದಿರೋ ಜನನೇ ಮೊಬೈಲ್ ನೋಡಕ್ಕೆ ಬಂದಿರೋರು. ಟೆಕ್ನಾಲಜಿ ಬಗ್ಗೆ ಅಥವಾ ಮೊಬೈಲ್ ಗ್ಯಾಡ್ಜೆಟ್ಸ್ ಬಗ್ಗೆ ಆಸಕ್ತಿ, ಕನ್ವರ್ಷನ್ ಜಾಸ್ತಿ ಆಗುತ್ತೆ ಬ್ರ್ಯಾಂಡ್ಗಳಿಗೆ. ಸೊ ಆ ರೀಸನ್ನಿಗೆ. ಸೊ ಇಲ್ಲಿ ಇಂಟ್ರೆಸ್ಟ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋ ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಸೊ ಅದರಿಂದ ಆಡ್ ರೆವೆನ್ಯೂ ಸ್ವಲ್ಪ ಜಾಸ್ತಿ ಬರ್ಬೋದು ಲೈಕ್ ಕಂಪ್ಯಾರಿಟಿವ್ಲಿ. ಉದಾಹರಣೆಗೆ ಅಡಿಗೆ ಚಾನಲ್ ಯಾವುದೋ ಎಣ್ಣೆ ಅಡ್ವರ್ಟೈಸ್ಮೆಂಟ್ ಬಂದಾಗ CPM ಜಾಸ್ತಿ ಅವ್ರಿಗೆ ಜಾಸ್ತಿ ಬರುತ್ತೆ ಅದು. ಆ ರೀತಿ. ಸೊ ಆ ಒಂದು ಪರ್ಟಿಕ್ಯುಲರ್ ಜಾನರಿಗೆ ಆ ಒಂದು ಚಾನಲ್ ಅದು ಜಾಸ್ತಿ ಬರ್ಬೋದು. ನಮಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಈ ಟೆಕ್ ಕಂಪ್ನಿಗಳು ದುಡ್ಡನ್ನು ಅಡ್ವರ್ಟೈಸ್ಮೆಂಟ್ಗೆ ಸ್ಪೆಂಡ್ ಮಾಡೋದು ಜಾಸ್ತಿ ಕಂಪ್ಯಾರಿಟಿವ್ಲಿ ಬೇರೆ ಇದಕ್ಕೆ ಸ್ಪೆಂಡ್ ಮಾಡೋದ್ರಲ್ಲಿ. ಸೊ ಅದರಿಂದ ನಮಗೆ ಸ್ವಲ್ಪ RPM ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ, ತುಂಬ ಹೆವಿ ಇರಲ್ಲ. ಅದನ್ನ ಹೇಳ್ಬೇಕು ಅಂದರೆ ನಮಗೆ ಯೂಶಲಿ ನಾವು ಮಾಡೋದು 8 ರಿಂದ 10 ನಿಮಿಷ ವಿಡಿಯೋ ಅಷ್ಟೇ. ಒಂದು ವಿಡಿಯೋ 8 ರಿಂದ 10 ನಿಮಿಷ ಇರುತ್ತೆ. ಸೊ ನಮಗೆ 1 ಮಿಲಿಯನ್ಗೆ ಒಳ್ಳೆ ರೆವಿನ್ಯೂ ಅಂತ ಅಂದರೆ 60,000 70,000 ಬರ್ಬೋದು ದುಡ್ಡು 1 ಮಿಲಿಯನ್ ವ್ಯೂಗೆ. 1 ಮಿಲಿಯನ್ ಹೋದ್ರೆ 60 ರಿಂದ 70,000 ದುಡ್ಡು ಬರ್ಬೋದು ನಮಗೆ. 60 ರಿಂದ 70,000. ಅದು ಕೆಲವು ಜನಕ್ಕೆ 30,000 ಇರುತ್ತೆ, 40,000 ಇರುತ್ತೆ. ಇನ್ನೂ ಕೆಲವು ಜನಕ್ಕೆ ಫೈನಾನ್ಷಿಯಲ್ ವಿಡಿಯೋ ಮಾಡೋರಿಗೆ 1 ಲಕ್ಷ 1.5 ಲಕ್ಷ ಇರುತ್ತೆ. 1 ಮಿಲಿಯನ್ ಫೈನಾನ್ಷಿಯಲ್ ತುಂಬ ಜಾಸ್ತಿ ಸರ್. ಅದು ಹೆವಿ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ ಫೈನಾನ್ಷಿಯಲ್ ಅಡ್ವರ್ಟೈಸರ್ಸ್ಗಳು. ಶೇರ್ ಮಾರ್ಕೆಟಿಂದ ಅದು ಹೆವಿ ಹೆವಿ ರೆವೆನ್ಯೂ ಇರುತ್ತೆ ಅವ್ರಿಗೆ. ಹೆವಿ ರೆವೆನ್ಯೂ ಡಬಲ್ ತ್ರಿಬಲ್ 3-4 ಟೈಮ್ ಜಾಸ್ತಿ ಇರುತ್ತೆ ಒಂದೊಂದ್ಸಲ. ಸೊ ಡಿಫ್ರೆಂಟ್ ಕಂಟೆಂಟ್ ಮಾಡೋರಿಗೆ ಡಿಫ್ರೆಂಟ್ ರೆವೆನ್ಯೂ ಇರುತ್ತೆ ಆ ರೀಸನ್ಗೆ. ನಂಬರ್ 1 ಫೈನಾನ್ಷಿಯಲ್ ಸದ್ಯಕ್ಕೆ ನಂಬರ್ 1 ಅವರೇ. ಆಮೇಲೆ ಟೆಕ್ನಾಲಜಿ ಬರುತ್ತೆ. ತುಂಬಾ ಡಿಫ್ರೆನ್ಸ್ ಇದೆ ಆದರೆ ಟೆಕ್ನಾಲಜಿ ಮತ್ತೆ ಫೈನಾನ್ಷಿಯಲ್ಗೂ ತುಂಬ. ಸೊ ಆ ಥರ 2019ವರೆಗೂ ನಿಮ್ಮ ಲೈಫ್ ನೀವು ಸಾಕೋತಿದ್ರಿ ಯೂಟ್ಯೂಬ್? ಹೌದು. ಅದಾದಮೇಲೆ ಈ ಲಾಕ್ಡೌನ್ ಆದಮೇಲೆ
ನಾನು ಡೈಲಿ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಟೆಕ್ಕಲ್ಲಿ ಡೈಲಿ ವಿಡಿಯೋ ಮಾಡಿದ್ರೆ ಒಂದು ಪ್ಲಸ್ ಪಾಯಿಂಟ್ ಅಂತ. ಸೊ ಅದು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಯೂಟ್ಯೂಬಿಂದ ಸ್ವಲ್ಪ ರೆವೆನ್ಯೂ ಜಾಸ್ತಿ ಆಯಿತು. ನಾನು ಮುಂಚೆ ಏನಕ್ಕೆ ಮಾಡ್ತಿರಲಿಲ್ಲ ಗೊತ್ತಿಲ್ಲ. ಅದಾದಮೇಲೆ ಡೈಲಿ ಮಾಡೋಕ್ಕೆ ಶುರು ಮಾಡಿದೆ. ಒಂದಿನ ಮಿಸ್ ಮಾಡಿರೋದು ತುಂಬ ಕಡಿಮೆ ಮಿಸ್ ಮಾಡ್ತಿದ್ದು. ಅದಾದಮೇಲೆ ಬ್ರ್ಯಾಂಡ್ಸ್ಗಳು ಬರೋಕ್ಕೆ ಶುರು ಆದರು, ಫೋನ್ಗಳು ಕಳ್ಸೋಕ್ಕೆ ಶುರು ಮಾಡಿದ್ರು ಸ್ವಲ್ಪ ಜಾಸ್ತಿ. ಆಮೇಲೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡೋಕ್ಕೆ ಶುರು ಮಾಡಿದೆ, ನಿಧಾನ ಕೊಡೋಕ್ಕೆ ಶುರು ಮಾಡಿದ್ರು. ಬ್ರ್ಯಾಂಡ್ಗಳು ಹೆಂಗೆ ಅಂತ ಅಂದರೆ ಸರ್, ಅವ್ರಿಗೇನಿಲ್ಲ ವ್ಯೂಸ್ ಬೇಕಷ್ಟೇ. ಬ್ರ್ಯಾಂಡ್ಗಳಿದ್ರೆ ನಿಮಗೂ ಫೋನ್ ಕಳಿಸ್ತಾರೆ, ತೊಗೊಳ್ಳಿ ಆಯ್ತು ಫೋನು, ಯಾರೇ ಇರಲಿ ಅದು ಹೆಂಗೆ ಇರಲಿ, ನಿಮಗೆ ನಿಮ್ಮ ರಿವ್ಯೂ ಚೆನ್ನಾಗಿದೆ ಅಂದರೆ ಕಳಿಸ್ತಾರೆ, ತೊಗೊಳ್ಳಿ ಫೋನ್ ಮಾಡಿ ಆಯಿತು ವಿಡಿಯೋ ಅನ್ಬಾಕ್ಸ್ ಮಾಡ್ಕೊಳ್ಳಿ, ಈ ಥರ ಕಳಿಸ್ತಾರೆ. ದುಡ್ಡು ಇಲ್ಲ ಅನ್ಕೋತಾರೆ ತುಂಬ ಜನ, ಎಲ್ಲ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ. ಎಲ್ಲದಕ್ಕೂ ಬರಲ್ಲ. ಕೆಲವೊಂದು ಬ್ರ್ಯಾಂಡ್ಗಳು ನಮಗೆ ಒಂದೊಂದು ಸಲ ಪ್ರಾಡಕ್ಟ್ ನೀವೇ ಇಟ್ಕೊಳ್ಳಿ ಬೇಕಾರೆ ವಿಡಿಯೋ ಮಾಡ್ಕೊಳ್ಳಿ ಅಂತಾರೆ. ಸೊ ಕೆಲವೊಂದು ಬ್ರ್ಯಾಂಡ್ಗಳು ದುಡ್ಡನ್ನು ಪೇನೂ ಮಾಡ್ತಾರೆ, ಅಂದರೆ ಎಲ್ಲ ಟೈಮು ಇರಲ್ಲ, ಕೆಲವೊಂದು ಟೈಮು. ಸೊ ನಾವು ಅಂದರೆ ಈ ಫೋನ್ ನಮಗೆ ಚೆನ್ನಾಗಿದ್ದು ನಮಗೆ ಇಂಟ್ರೆಸ್ಟಿಂಗ್ ಆಗಿದೆ ಮಾಡ್ಬೋದು ಅನ್ಸಿದ್ರೆ ನಾವು ಮಾಡ್ಬೋದು ಅದನ್ನು. ಸೊ ಆ ರೀತಿ ಉದಾಹರಣೆಗೆ ಯಾರೋ XYZ ಕಂಪ್ನಿ ಮೊಬೈಲ್ ಕಳಿಸುತ್ತೆ, ಸೊ ನೀವು ಅದಕ್ಕೆ ವಿಡಿಯೋ ಮಾಡಲೇಬೇಕು ಅಂತಿಲ್ಲ, ಏನಿಲ್ಲ ಮಾಡಬೇಕು ಅಂತೇನಿಲ್ಲ, ಬಟ್ ಅವ್ರು ಕಳಿಸ್ತಾರೆ. ಕಳಿಸಿದಾಗ ನಾವು ನನಗೆ ಇದು ಇಂಟ್ರೆಸ್ಟ್ ಇಲ್ಲ, ನಾನು ಬೇಕಾದ್ರೆ ಶಾರ್ಟ್ ಆಗಿ ಒಂದು ವಿಡಿಯೋದಲ್ಲಿ ಶಾರ್ಟ್ ಆಗಿ ಬೇಕಾದ್ರೆ ಇದನ್ನ ಅನ್ಬಾಕ್ಸ್ ಮಾಡ್ಬಿಟ್ಟು ಬೇಕಾದ್ರೆ ಇದು ಮಾಡ್ಬೋದು ಬೇಕು ಅಂದರೆ. ಇಲ್ಲ ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ವಾಪಸ್ ಬೇಕಾದ್ರೆ ಕಳಿಸ್ಬೋದು ಅವರಿಗೆ. ಸೊ ಆ ರೀತಿ ಮಾಡಲೇಬೇಕು ಅಂತ ಇಲ್ಲ, ಬಟ್ ಮಾಡಿದ್ರೆ ನಮಗೆ ಒಳ್ಳೇದಲ್ಲ. ಜನ ಅದನ್ನ ಪರ್ಚೇಸ್ ಮಾಡಬೇಕು ಅನ್ನೋದ್ರೆ ಅಂಥವ್ರು ಅದು ನೋಡ್ತಾರಲ್ವ, ಸೊ ಅದರಿಂದ ನಾವು ಮಾಡ್ಬಿಡ್ತೀವಿ. ಕಂಟೆಂಟ್ ಆಗುತ್ತೆ ನಮಗೆ ಅದರಿಂದ. ಮೊಬೈಲ್ ಎಲ್ಲ ಟೈಮು ಇಟ್ಕೊಳಕ್ ಕೊಡಲ್ಲ ಸರ್. ಕೆಲವೊಂದು ಬ್ರ್ಯಾಂಡ್ಗಳು ಫಾರ್ ಎಕ್ಸಾಂಪಲ್ ಆ ಬ್ರ್ಯಾಂಡಿಗೆ ತುಂಬ ಜಾಸ್ತಿ ನೇಮ್ ಇಲ್ಲ ಅಂತ ಅಂದರೆ, ನೇಮ್ ಇರಲ್ಲ ಆ ಬ್ರ್ಯಾಂಡಿಗೆ ಅಷ್ಟೊಂದು. ಸೊ ಸಣ್ಣ ಬ್ರ್ಯಾಂಡ್ಗಳು ಹೆಂಗೆ ಮಾಡ್ಬಿಡ್ತಾರೆ, ನೀವು ಹೇಳ್ಕೊಂಬಿಡಿ, ಅವ್ರಿಗೆ ಜಸ್ಟ್ ವೀಡಿಯೋ ಆದರೆ ಸಾಕಾಗಿರುತ್ತೆ, ಅವ್ರಿಗೆ ವೀಡಿಯೋ ಇದ್ರೆ ಸಾಕು. ನೀನು ನೆಗೆಟಿವ್ ಹೇಳ್ತೀಯೋ ಪಾಸಿಟಿವ್ ಹೇಳ್ತೀಯೋ ಏನಾರು ಹೇಳ್ಕೊಳಪ್ಪ ನೀನು, ನನಗೆ ನಾನು ವೀಡಿಯೋ ಮಾಡಪ್ಪ ನನಗೆ ಸಾಕು ನೀನು ಅಂತ ಅವ್ನ ಮೈಂಡ್ ಸೆಟ್ ಇರುತ್ತೆ. ಆಗುತ್ತೆ. ಸೊ ಅದರಿಂದ ಅವರು ಕಳಿಸ್ತಾರೆ. ಬಟ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಮಗೆ ಸದ್ಯದಲ್ಲಿ ಸಣ್ಣ ಬ್ರ್ಯಾಂಡ್ಗಳೇ ಸ್ವಲ್ಪ ಒಳ್ಳೊಳ್ಳೆ ಫೋನ್ಗಳು ಮಾಡೋಕ್ಕೆ ಶುರು ಮಾಡಿರೋದು ಈಗ. ಕಾಂಪಿಟೇಟಿವ್ ಆಗಿ ಅಂದರೆ ಅವ್ರು ಸ್ವಲ್ಪ ಬೆಳಿಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಕಾಂಪಿಟೇಟಿವ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಈಗ. ಸೊ ಆ ಬ್ರ್ಯಾಂಡ್ಗಳು ತುಂಬ ಚೆನ್ನಾಗಿ ಓಡ್ತಿರೋದು ಈಗ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಸೊ ಆ ಥರ ಸಣ್ಣ ಬ್ರ್ಯಾಂಡ್ಗಳು ಇಟ್ಕೊಳ್ಳಿ ಅಂತಾರೆ. ಸೊ ಹಾಗೆ. ಸರ್ ಇದು ಇನ್ನೊಂದು ಬ್ಯಾಕ್ಗ್ರೌಂಡು ನೋಡಿದ್ರೆ, ಇದು ಪಾಡ್ಕಾಸ್ಟ್, ಇದು ಸೋಫಾ ಚೂಸ್ ಮಾಡಿದಿಲ್ಲ ಅವ್ರದ್ದು. ಇದ್ರಲ್ಲಿ ನೋಡಿ ಸರ್, ಇದು ಪಾಡ್ಕಾಸ್ಟ್ ಮಾಡೋದಕ್ಕೂ ಚೆನ್ನಾಗಿದೆ, ಕುತ್ಕೊಂಡ್ಬಿಟ್ಟು ಮಾತಾಡೋಕ್ಕೂ ಚೆನ್ನಾಗಿದೆ, ವಿಡಿಯೋ ಮಾಡೋದಕ್ಕೆ, ಇಂಟರ್ವ್ಯೂ ಮಾಡೋದಕ್ಕೂ ಚೆನ್ನಾಗಿದೆ. ಗೊತ್ತಿಲ್ಲ ಸರ್ ನನಗೆ, ಮಾಡ್ಬೋದೇನೋ. ಡೆಡಿಕೇಟೆಡ್ ಟೈಮ್ ಕೊಡಬೇಕು ಸರ್. ಏನಂದ್ರೆ ಶುರು ಮಾಡೋದು ಈಸಿ, ಬಟ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅದನ್ನ. ಈಗ ನಾನು ಮಾಡಿಬಿಟ್ಟು ಒಂದು ಸ್ವಲ್ಪ ವಿಡಿಯೋ ಮಾಡಿ ಆಮೇಲೆ ಸುಮ್ಮನೆ ನಿಲ್ಸೋದು ಅದು ನನಗೆ ಸರಿ ಅನ್ಸಲ್ಲ. ಸೊ ಮಾಡಿದ್ರೆ ಫುಲ್ ಡೆಡಿಕೇಟೆಡ್ ಆಗಿ ಅದಕ್ಕೆ ಅಂತ ಟೈಮ್ ಕೊಟ್ಟು ಮಾಡಬೇಕು ಅನ್ಕೊಂಡು ಸುಮ್ಮನೆ ಇದೀನಿ ಈಗ ಸದ್ಯಕ್ಕೆ. ಹಾಂ ಹೌದು. ನಿಮ್ಮನ್ನ ಒಂದ್ಸಲ ಕರೆದು ಹೌದು ಸರ್. ಏನಾಗಲಿ ಮುಂದೆ ಸಾಗುನಿ. ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಬಹಳ ಒಳ್ಳೊಳ್ಳೆಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಭಾಳ ಶುದ್ಧವಾದ ಭಾಷೆಯಲ್ಲಿ ತಲುಪಿಸ್ತಿರುವಂಥ, ಸರಳವಾದ ಭಾಷೆಯಲ್ಲಿ ತಲುಪಿಸ್ತಿರುವಂಥ ಒಂದು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್.